ಚಪ್ಪಲಿ ಎಷ್ಟಾಗಿದೆ ಸರ್ ನಿನ್ನೆ? ನಾನು ಬಹುಶಃ ಇದನ್ನು ತೀವ್ರ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಲಿ, ಅದಕ್ಕೆ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜ್ಯಕ್ಕೆ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರನ್ನು ಕೂಡ ಒಪ್ಪುದು ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಬದ್ಧವಾಗಿ ವಾದ ಮಾಡಲಿಕ್ಕೆ ಗೆಲ್ಲದವರು ಈ ರೀತಿ ದಬ್ಬಲಿಕೆಯ ಒಂದು ರಾಜ್ಯಕ್ಕೆ ಮಾಡ್ತಿರೋದಕ್ಕೆ ಮತ್ತು ಖಂಡಿಸ್ತೇವೆ. ಪ್ರದೀಪ್ ಈಶ್ವರ್ ಅವರಿಗೆ ಯಾರು ಇವತ್ತು ಚಪ್ಪಲಿ ಎಸಲಿಕ್ಕೆ ಪ್ರಯತ್ನ ಪಟ್ರ, ಮುಂದಿನ ದಿನಗಳಲ್ಲಿ ಅವರೇ ಬಂದು ಮಾಲಾರ್ಪಣೆ ಮಾಡಿ ಅವರನ್ನು ಬಹುಶಃ ಇವತ್ತು ಗೌರವಿಸುವಂತ ಮತ್ತು ಸನ್ಮಾನ ಮಾಡುವ ಕಾಲಘಟ್ಟವು ಕೂಡ ಇವತ್ತು ಪ್ರದೀಪ್ ಈಶ್ವರ್ಗೆ ಬರ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಅವರ ಜೊತೆ ನಿಂತು ಅವರಿಗೆ ಬೇಕಾಗುವಂತ ಎಲ್ಲ ಪ್ರೋತ್ಸಾಹ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಇವತ್ತು ಈ ರೀತಿಯ ರಾಜಕೀಯದ ಆ ಸಂಸ್ಕೃತಿ ಅದು ಯಾರಿಗೂ ಕೂಡ ವ್ಯವಸ್ಥೆಯಲ್ಲಿ ಇವತ್ತು ಒಳ್ಳೆಯದಲ್ಲ. ಯಾಕೆಂತ ಹೇಳಿದರೆ ಇವತ್ತು ದೇವೇಗೌಡರಚ್ಚಿ ಅವರು ಕಾಂಗ್ರೆಸ್ ಇವತ್ತು ಪ್ರಧಾನಮಂತ್ರಿ ಮಾಡಿದಾಗ ಎಲ್ಲರೂ ಕೂಡ ಸಂತೋಷಪಟ್ಟರು. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು DK ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿ ಬಹುಶಃ ಇವತ್ತು ಅವರು ಹೋಗಿ ಇದರಂತ ದೇವೇಗೌಡಜಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಆದರೆ ಇವತ್ತು ಅವರ ಪಕ್ಷದ ಕಾರ್ಯಕರ್ತರು ಹೇಳುವವರು DK ಶಿವಕುಮಾರ್ ಹೋಗಿ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಒಂದು ಆಶೀರ್ವಾದ ಪಡೆದರೆ ಇವರು ಕಾಲಲ್ಲಿದ್ದ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜಕೀಯ ಮಾಡ್ತಾರೆ. ಇದು ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಪ್ರತಿಪಕ್ಷ ಸಂಸ್ಕೃತಿಯನ್ನು ಇವತ್ತು ತೋರಿಸ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಜೊತೆ ಇದ್ದೇವೆ. ಬಹುಶಃ ಇಂಥದ್ದು ನಾವು ಯಾರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ 100 ವರ್ಷ ಇತಿಹಾಸ ಇದೆ, ಇಂಥದ್ದು ಎಷ್ಟೋ ನೋಡಿಕೊಂಡು ನಾವೆಲ್ಲ ಇವತ್ತು ಬಂದಿರುವಂಥದ್ದು. ಅದನ್ನ ಈ ರೀತಿಯ ಅಸೂಯೆ ರಾಜಕಾರಣ, ದ್ವೇಷದ ರಾಜಕಾರಣ ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಅದರಲ್ಲಿ ಕರ್ನಾಟಕದವರು ಎಂದೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದು ಸೂಕ್ತಾದ ಉತ್ತರವನ್ನು ಬಹುಶಃ ಈ ರಾಜ್ಯದ ಜನತೆ ಬಹುಶಃ ಅವರಿಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾವೆಲ್ಲರೂ ಕೂಡ ಪ್ರತಿಭೆ ಜೊತೆ ಇದ್ದೇವೆ. ಅವರು ಇನ್ನಷ್ಟು ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೇವೆ. ಕ್ರಮಕ್ಕೆ ಏನಾದರೂ ಒತ್ತಾಯ ಅಥವಾ CM ಏನಾದರೂ ಇದು ಮಾಡಿದ್ರೆ ಸರ್? ಅದು ನೋಡಿ, ಅದು ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ಒಬ್ಬ ಚಪ್ಪಲಿ ಎಸೆದಾಗ ಅವನಿಗೆ ಮತ್ತೆ ಚಪ್ಪಲಿ ಬಿಸಾಡಬೇಕಾದ್ರೆ ಏನು ಕಷ್ಟ ಇಲ್ಲ. ನೀವು ಸಣ್ಣ ಮಕ್ಕಳಿಗೆ ಚಪ್ಪಲಿ ಬಿಸಾಡಿ ಆ ಸಣ್ಣ ಮಗು ತೆಗೆದು ನಿಮಗೆ ಹಿಂದೆ ಬಿಡ್ತದೆ. ಆದರೆ ಯಾರಾದ್ರೂ ಈ ಚಪ್ಪಲಿ ಬಿಸಾಡಿದಾಗ ನೆಗಡಿಕೊಂಡು ದೇವ್ನಿಗೆ ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ಮುಂದೆ ಹೋಗ್ತಾರಲ್ಲ, ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಪ್ರದೀಪ್ ಈಶ್ವರ್ ಮತ್ತು ನಮ್ಮ ಕಾಂಗ್ರೆಸ್ನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.